ಆಸ್ಟ್ರೇಲಿಯನ್ ಕ್ರಿಕೆಟಿಗ ಡೇವಿಡ್ ವಾರ್ನರ್ ತಮ್ಮ ತೆಲುಗು ಅಭಿಮಾನಿಗಳ ಆಸೆಯೊಂದನ್ನು ಈಡೇರಿಸಿದ್ದಾರೆ. ಆನ್ ಫೀಲ್ಡ್ ಜೊತೆಗೆ ಆಫ್ ಫೀಲ್ಡ್ನಲ್ಲೂ ಸಖತ್ ಆಕ್ಟಿವ್ ಆಗಿದ್ದ ಡೇವಿಡ್ ವಾರ್ನರ್ ಐಪಿಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಆಡ್ತಿದ್ರು. ಆ ವೇಳೆ ಅವರು ಸಿಕ್ಕಾಪಟ್ಟೆ ತೆಲುಗು ಸಾಂಗ್ಸ್ಗೆ ಡ್ಯಾನ್ಸ್, ರೀಲ್ಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ರು. ಅಷ್ಟೇ ಅಲ್ಲ, ರಾಜಮೌಳಿ ಅವರ ಜೊತೆಗೆ ಒಂದು ಜಾಹೀರಾತಲ್ಲೂ ಕೂಡ ನಟಿಸಿದ್ರು. ಹೈದರಾಬಾದ್ ತನ್ನ ಎರಡನೇ ತವರು ಇದ್ದಂತೆ ಅಂತ ವಾರ್ನರ್ ಹಲವು ಬಾರಿ ಹೇಳಿಕೊಂಡಿದ್ರು. ಈ ಕಾರಣಕ್ಕೆ ಕೆಲವು ಅಭಿಮಾನಿಗಳು ಅವರಿಗೆ ತೆಲುಗು ಚಿತ್ರದಲ್ಲಿ ನಟಿಸುವಂತೆ ಒತ್ತಾಯಿಸಿದ್ರು, ಆ ರೀತಿಯಾಗಿ ಆಸೆ ಪಟ್ಟಿದ್ರು. ಆ ಆಸೆಯನ್ನ ವಾರ್ನರ್ ಅಭಿಮಾನಿಗಳಿಗಾಗಿ ಈಡೇರಿಸಿದ್ದಾರೆ. ಹೌದು, ಡೇವಿಡ್ ವಾರ್ನರ್ ಸದ್ದಿಲ್ಲದೆ ಟಾಲಿವುಡ್ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಪುಷ್ಪಾ 2 ಸೇರಿ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಿಗೆ ಬಂಡವಾಳ ಹೂಡಿದ್ದ ಮೈತ್ರಿ ಮೂವಿ ಮೇಕರ್ ಸಂಸ್ಥೆ ನಿರ್ಮಿಸಿದ ಮತ್ತೊಂದು ಸಿನಿಮಾದಲ್ಲಿ ವಾರ್ನರ್ ನಟಿಸಿದ್ದಾರೆ. ಗನ್ ಹಿಡಿದು ಮಾಸ್ ಅವತಾರದಲ್ಲಿ ವಾರ್ನರ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಟರಾದ ನಿತಿನ್, ಶ್ರೀಲೀಲಾ ನಟಿಸಿದ ರಾಬಿನ್ ಹುಡ್ ಎನ್ನುವ ಚಿತ್ರ ಇದಾಗಿದ್ದು ಮಾರ್ಚ್ 28ರಂದು ಇದು ಬಿಡುಗಡೆ ಆಗಲಿದೆ.